Welcome students. In this session, we will discuss about inheritance and how to implement inheritance in C Sharp. ಇನ್ಹೆರಿಟೆನ್ಸ್ನ ನೀವು ಭಾಳಷ್ಟು ಬೇರೆ ಸಬ್ಜೆಕ್ಟ್ಗಳಲ್ಲಿ ಕೂಡ ಓದಿದ್ದೀರಾ. ಇನ್ಹೆರಿಟೆನ್ಸ್ ಅಂದರೆ ಏನು ಅಂತ ಕೇಳಿದ್ರೆ ನೀವು ಈಸಿಲಿ ಮೆನಿ ಪೀಪಲ್ ವಿಲ್ ಮೆನ್ಷನ್ ಇನ್ಹೆರಿಟಿಂಗ್ ಪ್ರಾಪರ್ಟೀಸ್ ಆಫ್ ಬೇಸ್ ಕ್ಲಾಸ್ ಟು ಚೈಲ್ಡ್ ಕ್ಲಾಸ್. ಒಂದು ಬೇಸ್ ಕ್ಲಾಸ್ ಇರುತ್ತೆ, ಅದರಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ, ಅದನ್ನು ನಾವು ಚೈಲ್ಡ್ ಕ್ಲಾಸ್ಗೆ ಇನ್ಹೆರಿಟ್ ಮಾಡೋದನ್ನು ಇನ್ಹೆರಿಟೆನ್ಸ್ ಅಂತ ಇದ್ದೀವಿ. ಏನಕ್ಕೆ ಬೇಕು ಇನ್ಹೆರಿಟೆನ್ಸ್ನ ಯೂಸ್ ಮಾಡೋದು ಪ್ರೋಗ್ರಾಮ್ನ ಆಪ್ಟಿಮೈಸ್ ಮಾಡಲಿಕ್ಕೆ. ಒಂದು ಸಿ ಪ್ರೋಗ್ರಾಮ್ ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಲ್ಲಿ C++, ಜಾವಾ ಆ್ಯಂಡ್ C Sharp ಎನಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಲ್ಲಿ ಇನ್ಹೆರಿಟೆನ್ಸ್ನ ಒಂದು ಬೆಸ್ಟ್ ಫೀಚರ್, ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ವಾಟ್ ಈಸ್ ದ ಪರ್ಪಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಲ್ಲಿ ಇನ್ಹೆರಿಟೆನ್ಸ್ ಏನು ಪಾತ್ರ ಕ್ಯಾರಿ ಮಾಡುತ್ತೆ ಅಂದರೆ, ಒನ್ಸ್ ಯು ಡಿಫೈನ್ ಸಮ್ ಪ್ರಾಪರ್ಟಿ, ಒಂದು ಪ್ರಾಪರ್ಟಿ ಡಿಫೈನ್ ಮಾಡ್ತೀರಾ, ಅದನ್ನು ನೀವು ಇನ್ಹೆರಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಬರ್ಡ್ ಅಂತ ನೀವು ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀರಾ, ಬೇಸ್ ಕ್ಲಾಸಲ್ಲಿ ಬರ್ಡ್ ಅಂತ ಕ್ರಿಯೇಟ್, ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ಆರ್ ಅವೈಲಬಲ್. ಫಾರ್ ಎಕ್ಸಾಂಪಲ್ ನಾವು ಒಂದು ಪಿಕಾಕ್ ಒಂದು, ಪಿಜನ್ ಒಂದು, ಪ್ಯಾರೆಟ್ ಒಂದು, ಈ ರೀತಿ ಬೇರೆ ಬೇರೆ ಬರ್ಡ್ನ ನಾವು ಸಬ್ ಕ್ಲಾಸ್ ಮಾಡ್ಕೋಬೋದು. ಆ ರೀತಿ ಸಬ್ ಕ್ಲಾಸ್ ಮಾಡ್ಕೊಂಡಾಗ ಏನು ಉಪಯೋಗ ಆಗುತ್ತೆ, ಬೇಸ್ ಕ್ಲಾಸಲ್ಲಿ ನಾವು ಕೆಲವೊಂದು ಡಿಫಾಲ್ಟ್ ಪ್ರಾಪರ್ಟೀಸ್ನ ಇನಿಷಿಯಲೈಸ್ ಮಾಡ್ಬೋದು. ಸಚ್ ಆಸ್ ಬರ್ಡ್ ವೆದರ್ ಫ್ಲೈಸ್ ಆರ್ ನಾಟ್, ಬರ್ಡ್ ಎಷ್ಟು ವಿಂಗ್ಸ್ ಇದೆಯಾ ಆರ್ ನಾಟ್ ಅಂತ ಐಡೆಂಟಿಫೈ ಲಿಸ್ಟ್ ಮಾಡ್ಬೋದು. ಅದನ್ನು ನಾವು ಬೇಸ್ ಕ್ಲಾಸಲ್ಲಿ ವಿತ್ ರೆಸ್ಪೆಕ್ಟ್ ಟು ದೇರ್ ಟೈಪ್, ಫಾರ್ ಎಕ್ಸಾಂಪಲ್ ಎಷ್ಟು ಹೈಟ್ ಆರುತ್ತೆ ಅಂತ ಒಂದು ಫೀಚರ್ಸ್ ಇದೆ, ಬೇಸ್ ಕ್ಲಾಸಲ್ಲಿ ದ ಹೈಟ್ ವಿಚ್ ಕ್ಯಾನ್ ಫ್ಲೈ, ಬರ್ಡ್ ಕ್ಯಾನ್ ಫ್ಲೈ ಅಂತ ಒಂದು ಲಿಮಿಟ್ ಹಾಕಿರ್ತೀವಿ. ವೆನ್ ಇಟ್ ಈಸ್ ದಟ್ ಪ್ರಾಪರ್ಟೀಸ್ ಇನ್ಹೆರಿಟೆಡ್ ಟು ಪಿಕಾಕು, ಪಿಜನ್ಗೆ ಅಥವಾ ಪ್ಯಾರೆಟ್ಗೆ ಬೇರೆ ಬೇರೆ ಇನ್ಹೆರಿಟ್ ಆದಾಗ ಡಿಫ್ರೆಂಟ್ ಬರ್ಡ್ಸ್ ಹ್ಯಾವ್ ಎ ಡಿಫ್ರೆಂಟ್ ಹೈಟ್ ಆರ್ ಅಂತ ಕೆಪಾಸಿಟಿ ಇರುತ್ತೆ, ಅಥವಾ ಬೇರೆ ಕಲರ್ ಇರ್ಬೋದು, ಬಾಡಿ ಸೈಜ್ ಇರ್ಬೋದು. ಈ ರೀತಿ ಒಂದು ಪ್ರಾಪರ್ಟೀಸ್ ನಾವು ಬೇಸ್ ಕ್ಲಾಸಲ್ಲಿ ಐಡಿಯಾಲಜಿ, ಒಂದು ಫ್ರೇಮ್ ವರ್ಕ್ ಥರ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಸಬ್ ಕ್ಲಾಸ್ ಬಂದಾಗ ಅದು ಪರ್ಟಿಕ್ಯುಲರ್ ಆಗ್ತಾ ಹೋಗುತ್ತೆ. ಈ ರೀತಿ ಇದ್ದಾಗ ನಾವು ಬೇಸ್ ಕ್ಲಾಸಲ್ಲಿ ಒಂದು ಟೆಂಪ್ಲೇಟ್ ಥರ ಒಂದು ಡಿಸೈನ್ ಮಾಡಿದಾಗ ಇಟ್ ಈಸ್ ಲೈಕ್ ಗಿವಿಂಗ್ ಯು ದ ಐಡಿಯಾ, ಬೇಸಿಕ್ ಫೀಚರ್ಸ್ ಮಿನಿಮಮ್ ಇರಬೇಕು ಅನ್ನೋದನ್ನ ನಾವು ಬೇಸ್ ಕ್ಲಾಸಲ್ಲಿ ಡಿಫೈನ್ ಮಾಡಿ ಅದನ್ನು ಇನ್ಹೆರಿಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ಒಂದು ಪ್ಲ್ಯಾನಿಂಗ್ ಮಾಡಲಿಕ್ಕೆ ಅಥವಾ ಕೋಡಿಂಗ್ನ ಆಪ್ಟಿಮೈಸ್ ಮಾಡಲಿಕ್ಕೆ, ರೀಯೂಸ್ ಮಾಡಲಿಕ್ಕೆ, ಇನ್ಹೆರಿಟೆನ್ಸ್ ಫಸ್ಟ್ ಮೆಥಡ್ ಏನು ಹೇಳುತ್ತೆ ಅಂದರೆ ರೀಯೂಸ್ ಆಫ್ ಕೋಡಿಂಗ್ ವಿಲ್ ಹೆಲ್ಪ್ ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತದೆ. ಆಬ್ಜೆಕ್ಟ್ ಓರಿಯೆಂಟೆಡಲ್ಲಿ ಇನ್ಹೆರಿಟೆನ್ಸ್ ಯೂಸ್ ಮಾಡಿಕೊಂಡು ನೀವು ಕೋಡ್ನ ರೀಯೂಸ್ ಮಾಡ್ಬೋದು ಅನ್ನೋದು ಒನ್ ಆಫ್ ದ ಪಾಯಿಂಟ್ here. ಓಕೆ, ಸಿಂಟ್ಯಾಕ್ಸ್ ಏನು ಬರುತ್ತೆ, ಹೌ ಕ್ಯಾನ್ ವಿ ಇನ್ಹೆರಿಟ್ ದ ಬೇಸ್ ಕ್ಲಾಸ್ ಟು ಸಬ್ ಕ್ಲಾಸ್ ಅನ್ನೋದನ್ನು ನಾವು C Sharpಲ್ಲಿ ಯಾವ ರೀತಿ ಒಂದು ಸಿಂಟ್ಯಾಕ್ಸ್ ಇದೆ ಅನ್ನೋದನ್ನು ನೋಡೋಣ. ಸೊ ಯು ಕ್ಯಾನ್ ಸಿ ಆಕ್ಸೆಸ್ ಸ್ಪೆಸಿಫೈಯರ್, ಕ್ಲಾಸ್ ಆ್ಯಂಡ್ ಬೇಸ್ ಕ್ಲಾಸ್ ಅಂತ ಹಾಕಿದ್ದೀವಿ. ಇದು ಬೇಸ್ ಕ್ಲಾಸ್ ನೇಮ್ ಆಗಿರುತ್ತೆ. ಅದರ ಕೆಳಗಡೆ ಆಕ್ಸೆಸ್ ಸ್ಪೆಸಿಫೈಯರ್, ಕ್ಲಾಸ್ ಆ್ಯಂಡ್ ಡಿರೈವ್ಡ್ ಕ್ಲಾಸ್ ನೇಮ್ ಸಪ್ರೇಟೆಡ್ ಬೈ ಕೋಲನ್, ಇಲ್ಲಿ ಸಿಂಬಲ್ ನೀವು ನೋಡ್ಬೋದು, ಸಪ್ರೇಟೆಡ್ ಬೈ ಕೋಲನ್ ಇದೆ, ಆ್ಯಂಡ್ ದೆನ್ ಈಸ್ ಎ ಬೇಸ್ ಕ್ಲಾಸ್ ನೇಮ್ ಅಂತ ಕೊಟ್ಟಿದ್ದೀವಿ. ದಿಸ್ ಈಸ್ ಅ ಸಿಂಪಲ್ ಸಿಂಟ್ಯಾಕ್ಸ್ ವಿಚ್ ಫಾಲೋಡ್ ಬೈ ಮೆನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಭಾಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಇದೇ ರೀತಿ ಒಂದು ನಾವು ಸಿಂಟ್ಯಾಕ್ಸ್ ಕ್ಯಾರಿ ಆಗೋದನ್ನು ನೋಡ್ಬೋದು. ಸೊ ಇಲ್ಲಿ ಬೇಸ್ ಕ್ಲಾಸ್ ನೇಮ್ ಇಲ್ಲಿ ಡಿಕ್ಲೇರ್ ಮಾಡಿರ್ತೀರ, ಬೇಸ್ ಕ್ಲಾಸ್ ಚೈಲ್ಡ್ ಕ್ಲಾಸ್ಗೂ ಮುಂಚೆ ಡಿಕ್ಲೇರ್ ಆಗಿರುತ್ತೆ. ಆನಂತರ ಇಲ್ಲಿ ಸಬ್ ಕ್ಲಾಸ್ ನೇಮ್ ಕೊಡ್ಬೋದು, ಇಲ್ಲಿ ಬೇಸ್ ಕ್ಲಾಸ್ ನೇಮ್ ಕೊಡೋದು. ಇದೇ ರೀತಿ ಒಂದು ಸಿಂಟ್ಯಾಕ್ಸ್ನ ಫಾಲೋ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು, ಪಬ್ಲಿಕ್ ಎಕ್ಸ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ವಿ, ಅದರೊಳಗಡೆ ಗೆಟ್ ಡೀಟೇಲ್ಸ್ ಅಂತ ಒಂದು ಮೆಥಡ್ ಇದೆ. ನೆಕ್ಸ್ಟ್ ಲೈನಲ್ಲಿ ಪಬ್ಲಿಕ್ ವೈ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೋಲನ್ ಎಕ್ಸ್ ಅಂತ ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ, ಬೇಸ್ ಕ್ಲಾಸ್ ಎಕ್ಸ್ ಆಗುತ್ತೆ, ವೈ ಅನ್ನೋದು ಸಬ್ ಕ್ಲಾಸ್ ಆಗುತ್ತೆ. ನಾವು ಒಳಗಡೆ ಒಂದೇ ಒಂದು ಮೆಥಡ್ ಇದೆ ಗೆಟ್ ಡೀಟೇಲ್ಸ್ ಅಂತ, ಈ ರೀತಿ ಅದು ಪಬ್ಲಿಕ್ ಆಗಿದೆ. ಈ ರೀತಿ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಬೇಸ್ ಕ್ಲಾಸಲ್ಲಿ ಇದ್ದ ಮೆಥಡ್, ಪಬ್ಲಿಕ್ ಮೆಥಡ್ಸ್ ಎಲ್ಲ ಸಬ್ ಕ್ಲಾಸ್ ಅಂದರೆ ಯಾವುದು, ಚೈಲ್ಡ್ ಕ್ಲಾಸ್ ಯಾವುದಾಗಿದೆ ವೈ ಅಲ್ಲಿಗೆ ಬರುತ್ತೆ. ಸಬ್ ಕ್ಲಾಸಲ್ಲಿ ವೈ ಅನ್ನೋದ್ರಲ್ಲಿ ಯಾವುದೇ ಮೆಥಡ್ನ ನಾವು ಇನಿಷಿಯಲೈಸ್ ಆರ್ ಡಿಕ್ಲೇರ್ ಮಾಡಿಲ್ಲ. ಬಟ್ ವೆರಾಸ್ ಮೇನ್ ಪ್ರೋಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹಿಯರ್ ವಿ ಆರ್ ಕ್ರಿಯೇಟಿಂಗ್ ಎ ಆಬ್ಜೆಕ್ಟ್ ಆಫ್ ವೈ ಕ್ಲಾಸ್. ವೈ ಕ್ಲಾಸ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ಐ ಆಮ್ ಕಾಲಿಂಗ್ ಎ ಫಂಕ್ಷನ್ ಗೆಟ್ ಡೀಟೇಲ್ಸ್ ಅಂತ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಈ ಫಂಕ್ಷನ್ ಎಲ್ಲಿದೆ, ಫಂಕ್ಷನ್ ಇರಲೇ ಇಲ್ಲ ಸಬ್ ಕ್ಲಾಸಲ್ಲಿ, ಇದು ಎಲ್ಲಿಂದ ಬಂತು, ಇದು ಬೇಸ್ ಕ್ಲಾಸಿಂದ ಬಂದಿದೆ. ಅಂಟಿಲ್ ಅನ್ಲೆಸ್ ಇಫ್ ಯು ಡೋಂಟ್ ಓವರ್ಲೋಡ್ ದ ಫಂಕ್ಷನ್, ಅದು ಮೇನ್ ಫಂಕ್ಷನ್ ಏನಿದೆ ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಇದೇ ರೀತಿ ನಾವು ಅಡಿಷ್ನಲ್ ರೀಯೂಸಬಿಲಿಟಿ ಆಫ್ ಕೋಡ್ನ ಮಾಡ್ಬೋದು. ಇನ್ಹೆರಿಟೆನ್ಸಲ್ಲಿ ಬೇರೆ ಬೇರೆ ಟೈಪ್ ಆಫ್ ಇನ್ಹೆರಿಟೆನ್ಸ್ ಇದೆ. ಸೊ ಒಂದು ಕ್ಲಾಸಿಂದ ಸಬ್ ಕ್ಲಾಸ್ಗೆ ಎಕ್ಸ್ಟೆಂಡ್ ಮಾಡೋದು. ದೇರ್ ಕ್ಯಾನ್ ಬಿ ಮಲ್ಟಿಪಲ್ sub classes, there can be multiple super classes or multi-level super classes. So first there are multiple types, such as we can see multiple inheritance and multi-level inheritance. So what is this multi-level
ಇನ್ಹೆರಿಟೆನ್ಸ್ ಅಂತ ಆರ್ ಮಲ್ಟಿಪಲ್ ನೋಡೋಣ. ಸೊ ಫಸ್ಟ್ ನಾವು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಏನು ಅಂತ ನೋಡೋಣ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ ಮಲ್ಟಿ ಲೆವೆಲ್ ಅಂತ ನಾವು ಕ್ಲಿಯರಾಗಿ ಹೇಳೋದಾದರೆ ದೇರ್ ಈಸ್ ಎ ಮೋರ್ ದ್ಯಾನ್ ಒನ್ ಲೆವೆಲ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಸೊ ಇಟ್ ಈಸ್ ಲೈಕ್ ಯುವರ್ ಗ್ರ್ಯಾಂಡ್ ಫಾದರ್ ಇನ್ ದ ಫಾದರ್ ಇನ್ ದ ಚೈಲ್ಡ್ ಯಾವ ರೀತಿ ಒಂದು ಫೀಚರ್ಸ್ ಆರ್ ಇನ್ನೆರಿಟ್ ಆಗುತ್ತೆ, ಜೀನ್ಸ್ ಇನ್ನೆರಿಟ್ ಆಗುತ್ತೆ, ಅದೇ ರೀತಿ ಮಲ್ಟಿ ಲೆವೆಲ್ ಮೋರ್ ದ್ಯಾನ್ ಒನ್ ಲೆವೆಲ್ನ ನಾವು ಮಲ್ಟಿ ಲೆವೆಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೀವು ಕೋಡಲ್ಲಿ ನೀವು ನೋಡ್ಬೋದು ಯಾವ ರೀತಿ ಒಂದು ಸಿಂಟ್ಯಾಕ್ಸ್ ಕ್ಯಾರಿ ಆಗಬೇಕು ಅಂತ. ಸೊ ಇಲ್ಲಿ ಎ ಅನ್ನೋದು ಸೂಪರ್ ಬೇಸ್ ಕ್ಲಾಸ್ ಆಗುತ್ತೆ. ಎ ಇಂದ ಪ್ರಾಪರ್ಟೀಸ್ನ ನಾವು ಬಿ ಅನ್ನೋ ಕ್ಲಾಸ್ಗೆ ಇನ್ಹೆರಿಟ್ ಮಾಡ್ತಾ ಇದ್ದೀವಿ. ಇದು ಇಂಟರ್ಮೀಡಿಯೇಟ್ ಬೇಸ್ ಕ್ಲಾಸ್ ಆಗುತ್ತೆ. ಅದರ ನಂತರ ಸಿ ಕ್ಲಾಸ್ಗೆ ಬಿ ಇಂದ ಇನ್ಹೆರಿಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಲೈಕ್ ಎ ಟು ಬಿ, ಬಿ ಟು ಸಿ. ಎ ಈಸ್ ಎ ಗ್ರ್ಯಾಂಡ್ ಫಾದರ್, ಬಿ ಈಸ್ ಎ ಫಾದರ್ ಆ್ಯಂಡ್ ಸಿ ಈಸ್ ಎ ಚೈಲ್ಡ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೋದು. So another type of inheritance you can see multiple inheritance. So multiple inheritance as its name says more than one parent ಇರುತ್ತೆ. ಸೊ ಇಲ್ಲಿ ಯಾವುದು ಚೈಲ್ಡ್ ಟಿಪ್ ಯಾವುದು ಅಥವಾ ಡಿರೈವ್ಡ್ ಕ್ಲಾಸ್ ಯಾವುದು, ಸಿ ಇಸ್ ಎ ಡಿರೈವ್ಡ್ ಕ್ಲಾಸ್. ಸೊ ನೀವು ಇಲ್ಲಿ ಎಕ್ಸಾಂಪಲ್ ಯಾವ್ದು ನೋಡ್ತಾ ಇದ್ದೀರಾ, ಸಿ ಅನ್ನೋದು ಡಿರೈವ್ಡ್ ಕ್ಲಾಸ್ ಆಗಿರುತ್ತೆ. ವೆರಾಸ್ ದಿಸ್ ಸೆಕ್ಷನ್ ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ಬಿ ಆರ್ ಬೇಸ್ ಕ್ಲಾಸಸ್. ಈ ಎರಡರ ಪ್ರಾಪರ್ಟಿಯಿಂದ ನಾವು ಸಿ ಕ್ಲಾಸ್ಗೆ ಇನ್ಹೆರಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಇನ್ಹೆರಿಟ್ ಇದೆ ಎಕ್ಸ್ಪ್ಲಿಸಿಟ್ ಆಗಿ, ಫಾರ್ ಎಕ್ಸಾಂಪಲ್ ನೀವು ಜಾವಲ್ಲಿ ಇಂಪ್ಲಿಮೆಂಟ್ಸ್ ಇನ್ಹೆರಿಟ್ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಫಾರ್ವರ್ಡ್ ಆಗ್ತೀರಾ. ಬಟ್ ಇಯರ್ ಜಸ್ಟ್ ಎ ಕೋಲನ್ ಹಾಕಿದ್ರೆ ಇನ್ಹೆರಿಟೆನ್ಸ್ ಆಗಿದೆ ಅಂತ ಅರ್ಥ. ಇದು ಆಲ್ಮೋಸ್ಟ್ C++ ಅಲ್ಲಿ ಇದೇ ರೀತಿ ಒಂದು ಸಿಂಟ್ಯಾಕ್ಸ್ನ ನಾವು ಫಾಲೋ ಮಾಡ್ತೇವೆ. ಸೊ ಈಗ ಒಂದು ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ, ಇನ್ಹೆರಿಟೆನ್ಸ್ ಎಕ್ಸಾಂಪಲ್ ಟ್ರೈ ಮಾಡೋಣ. ಸೊ ಯಾವುದನ್ನು ಟ್ರೈ ಮಾಡೋಣ, ಹಿಯರ್ ವಿ ಹ್ಯಾವ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ನ ನೋಡೋಣ. ಸೊ ಒಂದು ಕ್ಲಾಸ್ ಡೇಟಾ ಕಾಪಿ ಮಾಡ್ಕೊಂಡಿದ್ದೀನಿ, ಕನ್ಸೋಲಲ್ಲಿ ಕ್ಲಾಸ್ ಡಿಕ್ಲೇರ್ ಮಾಡೋಣ ಯಾವ ರೀತಿ ಆಗುತ್ತೆ. ಸೊ ಇಲ್ಲೊಂದು ಕ್ಲಾಸ್ ಡಿಕ್ಲೇರ್ ಮಾಡಿದ್ದೀನಿ, ಕ್ಲಾಸ್ ಎ ಅಂತ ಒಂದೇ ಒಂದು ಫಂಕ್ಷನ್ ಇದೆ, ಗೆಟ್ ನೇಮ್ ಅಂತ ಒಂದು ಫಂಕ್ಷನ್ ಇದೆ, ಅದು ಪ್ರಿಂಟ್ ಮಾಡ್ತಾ ಇದೆ. ಸೊ ಆಮೇಲೆ ಆದ ನಂತರ ಏನು ಮಾಡೋಣ, ಸೊ ಇಲ್ಲೊಂದು ಇನ್ಹೆರಿಟೆನ್ಸ್ ಮಲ್ಟಿ ಲೆವೆಲ್ ಆಗಿರೋದ್ರಿಂದ ಬೇಸ್ ಕ್ಲಾಸ್ ಬಿ ಅಂತ ಒಂದೇನಿದೆ ಅದು ಕ್ಲಾಸ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಈ ಕ್ಲಾಸ್ ಕೋಡ್ ಹಾಕಿದ್ದೀನಿ. ಇಲ್ಲೇನಿದೆ, ಬೇಸ್ ಕ್ಲಾಸ್ ಎ ಇಂದ ಬಿಗೆ ಇನ್ಹೆರಿಟ್ ಮಾಡ್ಕೊಂಡಿದೆ. ಓಕೆ, ಸೊ ಬಿ ಎನ್ನಲ್ಲೂ ಕೂಡ ಒಂದು ಪ್ರಾಪರ್ಟಿ ಇದೆ, ಯಾವುದು ಲೊಕೇಶನ್ ಅಂತ ಒಂದಿದೆ. ಆ ಲೊಕೇಶನ್ನ ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಮೆಥಡ್ ಇದೆ, ಒಂದು ವೇರಿಯಬಲ್ ಒಂದು ಮೆಥಡ್ ಎರಡು ಕೂಡ ಅಲ್ಲಿದೆ. ಸೊ ಈಗ ಇನ್ನೊಂದು ಕ್ಲಾಸ್ ಸಿನ ನಾನು ಕಾಪಿ ಮಾಡ್ತೇನೆ. ಸೊ ಈಗೇನಾಯಿತು, ಎ ಇಂದ ಬಿಗೆ, ಬಿ ಇಂದ ಸಿಗೆ ಇನ್ಹೆರಿಟ್ ಮಾಡಿದ್ವಿ. ಸೊ ಇಲ್ಲಿ ಕೂಡ ಒಂದು ಮೆಥಡ್ ಇದೆ, ಏಜ್ ಅಂತ ಇದೆ, ಗೆಟ್ ಏಜ್ ಅಂತ ಹಾಕಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈಗ ಮೂರು ಪ್ರಾಪರ್ಟೀಸ್ನ ನಾವು ಇನ್ಹೆರಿಟ್ ಮಾಡಿದ್ವಿ, ಮಲ್ಟಿ ಲೆವೆಲ್ ಮಾಡಿದ್ವಿ. ಇದನ್ನು ಮೇನ್ ಪ್ರೋಗ್ರಾಮಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಈಗ ಈ ಲೈನ್ ಕೋಡ್ ತಗೊತಾ ಇದ್ದೀನಿ, ಇದೇನು ನೋಡಿ. ಸೊ ಈಗ ನಾವು ಇಲ್ಲಿ 3 ಲೈನ್ಸ್ ಆಫ್ ಕೋಡ್. ಟಿ ಅನ್ನೋದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಬೇಸ್ ಯಾವ ಕ್ಲಾಸಿಂದ, ಸಿ ಅಂತ ಕ್ಲಾಸಿಂದ. ಸಿ ಕ್ಲಾಸಲ್ಲಿ ಏನಿದೆ, ಗೆಟ್ ಏಜ್ ಅಂತ ಮಾತ್ರ ಒಂದೇ ಒಂದು ಇಂಟ್ ಅಂತ ಮಾತ್ರ ಒಂದೇ ಒಂದು ನೀವು ವ್ಯಾಲ್ಯೂನ ಡಿಕ್ಲೇರ್ ಮಾಡಿದ್ದೀರಾ. ಆದರೆ ಇಲ್ಲೇನು ಮಾಡ್ತಾ ಇದ್ದೀರಾ, ಏಜ್ ಡಿಕ್ಲೇರ್ ಮಾಡ್ತಾ ಇದ್ದೀರಾ, ಲೊಕೇಶನ್ಗೆ ಅಸೈನ್ ಮಾಡ್ತಾ ಇದ್ದೀರಾ, ನೇಮ್ಗೆ ಅಸೈನ್ ಮಾಡ್ತೀರಾ. 3 ವೇರಿಯೇಬಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಹೇಗೆ ಸಾಧ್ಯ ಆಯಿತು, ನೇಮ್ ಅನ್ನೋದು ಎ ಇಂದ ಬಂದಿದೆ, ಲೊಕೇಶನ್ ಅನ್ನೋದು ಬಿ ಇಂದ ಬಂದಿದೆ. ಫಾರ್ ಆ್ಯಸ್ ಎ ಈಸ್ ಎ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಬಿ ಈಸ್ ಎ ಫಾದರ್ ಅನ್ನೋ ರೀತಿಯಲ್ಲಿ ಅದು ಪ್ರಾಪರ್ಟೀಸ್ ಇನ್ಹೆರಿಟ್ ಮಾಡ್ಕೊಂಡಿದೆ. ಸೊ ಆ ನಂತರ 3 ಫಂಕ್ಷನ್ಸ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ನೀವು ಯಾವ್ಯಾವ ಫಂಕ್ಷನ್ ಇತ್ತು, ನೇಮ್ ಡಿಸ್ಪ್ಲೇ ಮಾಡೋ ಫಂಕ್ಷನ್ನು ಎ ಇಂದ ಬಂದಿದೆ, ಲೊಕೇಶನ್ ಡಿಸ್ಪ್ಲೇ ಮಾಡೋ ಫಂಕ್ಷನ್ ಬಿ ಇಂದ ಬಂದಿದೆ, ಏಜ್ ಡಿಸ್ಪ್ಲೇ ಮಾಡೋ ಫಂಕ್ಷನು ಸಿನಲ್ಲೇ ಕ್ರಿಯೇಟ್ ಆಗಿದೆ. ಇದನ್ನು ರನ್ ಮಾಡೋಣ, ಯಾವ ರೀತಿ ಆನ್ಸರ್ ಬರುತ್ತೆ ನೋಡೋಣ. ವಿತೌಟ್ ಡಿಬಾಗಿಂಗ್ ರನ್ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ನೇಮು ಕೂಡ ಡಿಸ್ಪ್ಲೇ ಆಗಿದೆ, ಲೊಕೇಶನ್ ಡಿಸ್ಪ್ಲೇ ಆಗಿದೆ ಆ್ಯಂಡ್ ಏಜ್ ಕೂಡ ಡಿಸ್ಪ್ಲೇ ಆಗಿದೆ, ರೈಟ್. ಸೊ ಈ 3 ನಾವೇನು ಇನ್ಷಿಯಲೈಸ್ ಮಾಡಿದ್ವಿ ಅದು ಇಲ್ಲಿ ರನ್ ಆಯಿತು. ಇನ್ಷಿಯಲೈಸ್ನ ಪ್ರೋಗ್ರಾಮಲ್ಲೇ ಇನ್ಷಿಯಲೈಸ್ ಮಾಡಿದ್ವಿ, ಯಾವುದೇ ಇನ್ಪುಟ್ ಕೊಟ್ಟಿಲ್ಲ. ಸೊ ಇದೇ ರೀತಿ ನೀವು ಪ್ರೋಗ್ರಾಮ್ಗಳನ್ನ ಟ್ರೈ ಮಾಡ್ಬೋದು.